ಗುಲ್ಬರ್ಗ ಪಬ್ಲಿಕ್ ಗಾರ್ಡನ್ನಲ್ಲಿ ಇರ್ತಕ್ಕಂಥ ಗೇಟನ್ನು ಬಂದ್ ಮಾಡಿದ್ದಾರೆ. ಅದು ಯಾವ ಕಡೆದಂತಂದರೆ ವೀರಶೈವ ಕಲ್ಯಾಣ ಮಂಟಪ ಇದೆಯಲ್ಲ, ಆ ಭಾಗದಿಂದ ಒಳಗಡೆ ಹೋಗ್ತಕ್ಕಂಥ ಒಂದು ಗೇಟ್ ಇದೆ. ಆ ಗೇಟನ್ನು ಬಂದ್ ಮಾಡಿದ್ದಾರೆ. ಕಬ್ಬಿಣದ ಸಲಾಕೆಯನ್ನು ರಾಡ್ಗಳನ್ನು ಸೇರಿಸಿ ವೆಲ್ಡಿಂಗ್ ಹಚ್ಚಿ ಬಂದ್ ಮಾಡಿದ್ದಾರೆ. ಇದು ಗುಲ್ಬರ್ಗ ಕಾರ್ಪೊರೇಷನ್ ಆಯುಕ್ತರ ಆದೇಶದ ಮೇರೆಗೆ ಮಾಡಲಾಗಿದೆಯೋ ಅಥವಾ ನಡಬರ್ಕಿದ್ದ ಅಧಿಕಾರಿಗಳು ಅದನ್ನು ಸಾಲ್ಡರ್ ಮಾಡಿ ಗೇಟ್ ಬಂದ್ ಮಾಡಲಾಗಿದೆ. ಮೇಲೂ ಕೂಡ ಅದನ್ನು ಜಾಲಿಯನ್ನು ಹಚ್ಚಿದ್ದಾರೆ. ಡೈಲಿ ಬರ್ತಕ್ಕಂಥ ನಾಗರಿಕರು ಜಾಗಿಂಗು ವಾಕಿಂಗು ಅನ್ನೋದಕ್ಕೋಸ್ಕರ ವೀರಶೈವ ಕಲ್ಯಾಣ ಮಂಟಪ ಎದುರುಗಡೆನೇ ಇರ್ತಕ್ಕಂಥ ಒಂದು ಸಣ್ಣ ಗೇಟ್ ಇದೆ. ಆ ಗೇಟ್ ಮೂಲಕ ಒಳಗಡೆ ಹೋಗಿ ವಾಕಿಂಗು ಜಾಗಿಂಗು ಅಂತ ಮಾಡ್ತಾರೆ. ಕಾಣ್ತದೆ ಇಲ್ಲಿ ವಿಡಿಯೋದಲ್ಲಿ ಒಬ್ಬರು ವಾಕ್ ಮಾಡೋದನ್ನು. ಇದನ್ನು ತಡೆದಿದ್ದಾರೆ. ಯಾಕೆ ತಡೆದಿದ್ದಾರೆ ಅಂತ ಅನ್ನೋದು ಅಲ್ಲಿರ್ತಕ್ಕಂಥ ಜನಗಳಿಗೂ ಗೊತ್ತಿಲ್ಲ. ಆದರೆ ಸಾಲ್ಡ್ರ್ ಹಚ್ಚಿಗೆ ಬಂದ್ ಮಾಡ್ರಿ, ಸಾಲ್ಡ್ರಿಂಗ್ ಮಾಡಿದ್ದಾರೆ. ಅದಕ್ಕೆ ಜನಗಳು ಇಲ್ಲಿವರೆಗೂ ಬರ್ತಾರೆ, ಮತ್ತು ಯಾಕೆ ಗೇಟ್ ಬಂದಾಗಿದೆ ಅಂತ ತಿಳ್ಕೊಂಡು ಮತ್ತೆ ಫ್ರಂಟ್ ಸೈಡ್ ಹೋಗ್ತಾರೆ. ಇಲ್ಲಿಂದ ಮತ್ತೆ ಮುಂದೆ ಹೋಗಬೇಕು ಅಂದರೆ ರೋಡ್ ಕಡೆ ಇದ್ದಿದ್ದ ಕಡೆ ಮೇನ್ ರೋಡ್ ಇದೆಯಲ್ಲ, ಆ ರೋಡ್ ಕಡೆ ಇರ್ತಕ್ಕಂಥ ಗೇಟ್ ಮೂಲಕ ಒಳಗಡೆ ಹೋಗ್ಬೇಕು. ಇಲ್ಲ ಅಂತಂದರೆ ಅಲ್ಲೇ ಒಂದು ನಡಬರ್ಕ್ ಸೈಡ್ನಲ್ಲೇ ಇರ್ತಕ್ಕಂಥದ್ದು ಗೇಟ್ನಿಂದ. ಯಾಕೆ ಈ ಸಾಲ್ಡ್ರನ್ನು ಹಚ್ಚಿ ಬಂದ್ ಮಾಡಿದ್ದಾರೆ ಅಂತ ಇನ್ನೂವರೆಗೂ ತಿಳಿದಿಲ್ಲ. ಓಣಿಗಳಿರ್ತಕ್ಕಂಥ ಗಾರ್ಡನ್ಗಳಲ್ಲಿ ಏನಾಗಿದೆ ಅಂತಂದರೆ ಗುಡಿ ಗುಂಡಾಂತರಗಳನ್ನು ಕಟ್ಕೊಂಡು ಅಲ್ಲಿ ವಾಕ್ ಮಾಡೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ರೀತಿ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದ್ದಿದ್ದೊಂದು ಗುಲ್ಬರ್ಗ್ನಲ್ಲಿ ಪಬ್ಲಿಕ್ ಗಾರ್ಡನ್ ಇರೋದು ಒಂದು. ಆ ಗಾರ್ಡನಿಗೂ ಈ ಸೈಡ್ ಗೇಟನ್ನು ಸಾಲ್ಡ್ರ್ ಹಚ್ಚಿ ಬಂದ್ ಮಾಡಿದ್ದಾನೆ. ಜನಗಳು ಇದನ್ನು ನೋಡಿ ವಾಪಸ್ ಹೋಗೋ ಸಾಧ್ಯತೆಯೂ ಇದೆ. ಅಥವಾ ಹೋಲಿ ಅಂತ ಮುಂದೆ ಸುತ್ಕೊಂಡು ಹೋಗಿ ಮತ್ತೆ ಒಳಗಡೆ ಹೋಗ್ಬೋದು. ಯಾಕೆ ಈ ರೀತಿ ಪಬ್ಲಿಕ್ಕಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಗುಲ್ಬರ್ಗ ಆಯುಕ್ತರು ಅನ್ನೋದು ಗೊತ್ತಾಗ್ತಾಯಿಲ್ಲ.